ನಮಸ್ಕಾರ. ಪ್ರಕೃತಿಯು ನಮಗೆ ಅಮೂಲ್ಯದ ಉಡುಗೊರೆನ ಕ್ರಿಸ್ಟಲ್ಗಳು ಮತ್ತು ಸ್ಫಟಿಕಗಳು ಕೂಡ ಒಂದು. ಇವು ಒಂದು ಕೇವಲ ನೋಡಲು ಸುಂದರವಾದ ಕಲ್ಲುಗಳಂತೂ ಅಲ್ವೇ ಅಲ್ಲ, ಅವು ಒಂದು ಅದ್ಭುತವಾದ ಕಂಪನ ಮತ್ತು ಶಕ್ತಿನ ಕೊಡುತ್ತೆ. ಇಂದು ನೀವು ಕ್ರಿಸ್ಟಲ್ ಹೀಲಿಂಗ್ ಅಂದರೆ ಏನು ಅನ್ನೋ ಕ್ವೆಶನ್ಸ್ಗಿರುತ್ತೆ. ಇವು ಒಂದು ದೈನಂದಿನ ಜೀವನದಲ್ಲಿ ಹೇಗೆ ಬಳಸ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಕ್ರಿಸ್ಟಲ್ ಹೀಲಿಂಗ್ ಹೇಗೆ ಕೆಲಸ ಮಾಡುತ್ತದೆ? ನಾನು ಹೇಳೋದು ಕ್ರಿಸ್ಟಲ್ ಹೀಲಿಂಗ್ ಅಂತ ತಕ್ಷಣ ಒಬ್ಬ ಮನುಷ್ಯನ ದೇಹದ ಎನರ್ಜಿನ ಫೀಲ್ ಮಾಡ್ಕೊಳ್ಳುತ್ತೆ. ಅದು ಅಂದರೆ ವಿಜ್ಞಾನದ ಪ್ರಕಾರ ಏನಿರುತ್ತೆ ಅಂತಂದರೆ ಸೈನ್ಸ್ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಸ್ತು ಒಂದು ನಿರ್ದಿಷ್ಟವಾದ ಒಂದು ಫ್ರೀಕ್ವೆನ್ಸಿನ ಇರುತ್ತೆ. ಅದು ಕ್ರಿಸ್ಟಲ್ ಕೂಡ ಒಂದು ಸ್ಥಿರವಾದ ಹೆಚ್ಚಿನ ಕಂಪನಗಳನ್ನ ಹೊಂದಿರುತ್ತೆ. ನಮ್ಮ ದೇಹದಲ್ಲಿರೋ ಶಕ್ತಿ ಮತ್ತು ಸಮತೋಲನಗಳು ಏನಾದರೂ ಬ್ಯಾಲೆನ್ಸ್ ಇಲ್ಲ ಅಂದಾಗ ಇದು ಬ್ಯಾಲೆನ್ಸ್ನ ಮಾಡುತ್ತೆ. ಅಂದರೆ ಒತ್ತಡ ಹೋದಾಗ ಇರುವಾಗ ಕ್ರಿಸ್ಟಲ್ಸ್ ಬಳಸೋದ್ರಿಂದ ದೇಹದ ಶಕ್ತಿ ಮತ್ತು ಅಂದರೆ ಏನಂತಾರೆ ರೀಅಲೈನ್ಮೆಂಟ್ ಇದಕ್ಕೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಕ್ರಿಸ್ಟಲ್ಗಳು ಯಾವ್ಯಾವ್ದಿರುತ್ತೆ, ಒಂಥರ ಕೀ ಕ್ರಿಸ್ಟಲ್ಸ್ ಅಂತ ಚಿಕ್ಕದಾಗಿ ಹೇಳ್ತೇನೆ ನಾನು ಒಂದೊಂದೇ ಕ್ರಿಸ್ಟಲ್ ಬಗ್ಗೆ. ಕ್ಲಿಯರ್ ಕ್ವಾರ್ಟ್ಸ್ ಅಂದರೆ ಅದೊಂದು ಮಾಸ್ಟರ್ ಹೀಲರ್ ಅಂತ ಹೇಳ್ತೀವಿ. ಇದು ಒಂದು ಚಕ್ರಗಳ ಸಮತೋಲನಗೊಳಿಸೋಕ್ಕೆ, ಅಂದರೆ ಕ್ಲಾರಿಟಿ ಕೊಡೋಕ್ಕೆ, ಜೀವನದ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಹೋದಾಗ ಮನಸ್ಸಿನ ಸ್ಪಷ್ಟವಾಗಿರಲಿಕ್ಕೆ, ಅಂದರೆ ಒಂದು ಕ್ಲಾರಿಟಿಗೋಸ್ಕರ ಕ್ರಿಸ್ಟಲ್ನ ಯೂಸ್ ಮಾಡ್ತೀವಿ. ಅಮೆಥಿಸ್ಟ್ ಇದೊಂಥರ ನೇರಳೆ ಬಣ್ಣ ಕ್ರಿಸ್ಟಲ್. ಇದು ಶಾಂತಿ ಮತ್ತು ಆಧ್ಯಾತ್ಮಿಕಕ್ಕೆ ಹೆಸರು. ನಿದ್ರೆ ಇಲ್ಲದೆ ಇರೋರಿಗೆ, ಮಾನಸಿಕ ಒತ್ತಡ, ಮಕ್ಕಳು ಓದದೇ ಇರೋರಿಗೆ ಯೂಸ್ ಮಾಡೋದು ಅಮೆಥಿಸ್ಟನ್ನ. ರೋಸ್ ಕ್ವಾರ್ಟ್ಸ್ ಇದೊಂಥರ ಪ್ರೀತಿಯ ಸಂಕೇತ, ಸಂಬಂಧಗಳಲ್ಲಿ ಮಧುರತೆ ಮೂಡಲು ಮತ್ತು ಪ್ರೀತಿನ ಬೆಳೆಸ್ಕೊಳ್ಳೋದು, ಸೆಲ್ಫ್ ಲವ್ಗೋಸ್ಕರ ಯೂಸ್ ಮಾಡ್ತೀವಿ. ಮತ್ತು ಜನಾಕರ್ಷಣೆಗೆ ಯೂಸ್ ಮಾಡೋದನ್ನು ನಾವು ರೋಸ್ ಕ್ವಾರ್ಟ್ಸ್ನ ಸಿಟ್ರಿನ್ ಮತ್ತು ಪೈರೆಟ್ ಇದೊಂಥರ ಫಿನಾನ್ಷಿಯಲಿಗೋಸ್ಕರ, ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಯಶಸ್ಸಿಗೋಸ್ಕರ ಯೂಸ್ ಮಾಡೋದು ಕ್ರಿಸ್ಟಲ್ ಮತ್ತು ಸಿಟ್ರಿನ್ ಮತ್ತು ಪೈರೆಟ್. ಇನ್ನು ಬ್ಲ್ಯಾಕ್ ಟರ್ಮಲಿಂಗ್ ಯಾವಾಗಲೂ ನೆಗೆಟಿವ್ ಪ್ರೊಟೆಕ್ಷನ್ಗೋಸ್ಕರ, ನೆಗೆಟಿವ್ ಎನರ್ಜಿನ ಏನಂತಾರೆ ರಕ್ಷಾ ಕವಚ ಥರ ಯೂಸ್ ಮಾಡೋದು ಬ್ಲ್ಯಾಕ್ ಟರ್ಮಲಿನ್. ಸೊ ಕ್ರಿಸ್ಟಲ್ ಶುದ್ಧೀಕರಣ ಅಂದರೆ ಕ್ಲೆನ್ಸಿಂಗ್ ಹೇಗೆ ಮಾಡ್ಕೋಬೇಕು, ಇದನ್ನು ನೀರಿನಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಸಾಲ್ಟ್ ವಾಟರಲ್ಲಿ ಕ್ಲೆನ್ಸ್ ಮಾಡಿಕೊಂಡು ಧೂಪದಲ್ಲಿ ಮತ್ತು ಪ್ರತಿ ಹುಣ್ಮೆಗೂ ಕೂಡ ಅದನ್ನು ನೀವು ಚಾರ್ಜ್ಗಿಡಬೇಕು. ಇಲ್ಲ ಸ್ಯಾಲೆನೈಟ್ ಪ್ಲೇಟ್ನ ಯೂಸ್ ಮಾಡ್ಕೋಬೇಕು. ಇದೊಂಥರ ಶಕ್ತಿನ ಹೀಳ್ಕೊಳ್ಳುತ್ತೆ. ಮತ್ತು ನಿಯಮಿತ ಶುದ್ಧೀಕರಣ ಮಾಡೋದು ಭಾಳ ಒಳ್ಳೆಯದು. ಹರಿಯುವ ನೀರಿನಲ್ಲಿ ತೊಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುಣ್ಮೆಯ ಚಂದಿರನ ಬೆಳಕಿನಲ್ಲಿ ಇದನ್ನು ಅಂದರೆ ರೀಚಾರ್ಜ್ ಮಾಡೋದ್ರಿಂದ ಕೂಡ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ. ಧೂಪ ಮತ್ತು ದ್ರವ್ಯದ ಹೊಗೆನ ತೋರಿಸ್ಕೊಂಡು ಹೋಗೋದು ಕೂಡ ಶುದ್ಧೀಕರಣ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಿಗೆ ಹಾಕ್ಕೊಳ್ಳೋದು, ಅಂದರೆ ರಿಸೀವಿಂಗ್. ಸೊ ರೈಟ್ ಹ್ಯಾಂಡ್ಗೆ ಗಿವಿಂಗ್ ಅಂತ ಹೇಳ್ತೀವಿ ನಾವು. ಸೊ ಯಾವುದೇ ಕ್ಲೈಂಟ್ಸ್ ಕೂಡ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೊಳ್ಳೋದು ಭಾಳ ಬೆಟರ್ ಅನಿಸುತ್ತೆ. ಕ್ರಿಸ್ಟಲ್ನ ನಾವು ಆರಿಸ್ಕೊಳ್ಳೋಕ್ಕಿಂತ ಕ್ರಿಸ್ಟಲ್ ನಮ್ಮನ್ನು ಆರಿಸ್ಕೋಬೇಕು. ಆವಾಗ ನಿಮಗೆ ಅದು ಪಾಸಿಟಿವ್ ಆಗುತ್ತೆ, ಯಾವುದಾದ್ರು ಒಂದು ಕನೆಕ್ಟ್ ಆಗ್ತಾ ಇರತ್ತೆ.